बोलो भारत माता की बोलो भारत माता के ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ್ಯ ಶ್ರೀ ಬಿ.ಎಸ್. ಯಡಿಯೂರಪ್ಪನವರಿಗೆ ಸನ್ಮಾನ್ಯ ಶ್ರೀ ಭಗವತ್ ಖೂಬಾ ಅವರಿಗೆ ಇವತ್ತಿನ 2024ರ ಲೋಕಸಭೆಯ ಚುನಾವಣೆ ಪ್ರಚಾರಕ್ಕಾಗಿ ನಮ್ಮ ನಿಮ್ಮೆಲ್ಲರ ನಾಯಕರು, ರೈತ ನಾಯಕರು ಹಾಗೂ ದೀನದಲಿತರ ಹಿಂದುಳಿದವರ ನಾಯಕರು, ಹಿರಿಯರಾದಂತ ಸನ್ಮಾನ್ಯ ಶ್ರೀ ಹಾಗೂ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಆದಂತ ಸನ್ಮಾನ್ಯ ಶ್ರೀ ಬಿ.ಎಸ್. ಯಡಿಯೂರಪ್ಪ ಸಾಹೇಬ್ರೆ, ಅದೇ ರೀತಿ ಈ ಒಂದು ಚುನಾವಣೆಯ ನಮ್ಮ ಪಕ್ಷದ ಅಭ್ಯರ್ಥಿಗಳು ಹಿರಿಯರಾದಂತ ಭಗವಂತ ಖೂಬಾಜಿ ಅವರೇ ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದ ಜನಪ್ರಿಯ ಶಾಸಕರು, ಆತ್ಮೀಯ ಸೋದರರಾದಂತ ಶೈಲೇಂದರ್ ಗದ್ದಾಳೆ ಅವರೇ, ಆತ್ಮೀಯರು ಜಿಲ್ಲಾಧ್ಯಕ್ಷರಂತ ಸೋಮನಾಥ್ ಪಾಟೀಲ್ ಜಿ ಅವರೇ, ಇನ್ನೊಬ್ಬ ಬಸವ ಕಲ್ಯಾಣಿನ ಜನಪ್ರಿಯ ಶಾಸಕರು ಸೋದಂತ ಶರಣು ಸಲ್ಗಾರ್ ಅವರೇ ಹಾಗೂ ವೇದಿಕೆ ಮೇಲಿದ್ದಂತ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳೇ, ಎಲ್ಲ ಪದಾಧಿಕಾರಿಗಳೇ ಹಾಗೂ ಎಬಿಪಿ ಹಾಗೂ ಹುಮ್ನಾಬಾದ್ ಮತಕ್ಷೇತ್ರದಿಂದ ಬಂದಂತ ಎಲ್ಲ ನನ್ನ ಕಾರ್ಯಕರ್ತ ಬಂದವರೇ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತ ಎಲ್ಲ ನನ್ನ ತಾಯಿಂದರೇ, ಸೋದರಿಯರೇ, ಪತ್ರಿಕಾ ಬಾಂಧವರೇ, ಈಗಾಗಲೇ ತಮಗೆ ಗೊತ್ತಿದ್ದ ಹಾಗೆ ಕೆಲವೇ ದಿನ ಅಂದ್ರೆ ಮೇ 7ರಂದು ಬಹಳ ಮಹತ್ವವಾದಂತ ಇವು ಚುನಾವಣೆ ಇದೆ ಗೊತ್ತಾ. ಈ ಚುನಾವಣೆ ಇವತ್ತು ಭಗವಂತ ಖೂಬಾರ ಚುನಾವಣೆ ಅಲ್ಲ, ಮತ್ತೆ ಯಡಿಯೂರಪ್ಪ ಸಾಹೇಬ್ರ ಚುನಾವಣೆ ಅಲ್ಲ, ಇದು ಚುನಾವಣೆ ಇದ್ದಿದ್ದು ಈ ದೇಶದ ಚುನಾವಣೆ ಇದೆ ಗೊತ್ತಾ, ಮೋದಿಯವರ ಚುನಾವಣೆ ಇದೆ ಗೊತ್ತಾ. ನಾವು ನೀವೆಲ್ಲರೂ ಕೂಡ ಬಹಳ ಪ್ರಜ್ಞಾವಂತರಿದ್ದೆವು. ಹೇಗೆ 2014 ಮತ್ತು 19ರಲ್ಲಿ ನಾವು ಮೋದಿಯವರನ್ನು ಈ ರಾಷ್ಟ್ರದ ಪ್ರಧಾನಿಯಾಗಿ ಮಾಡಿದ್ದೆವು ಹಾಗೂ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಸಂಸದರಾಗಿ ಭಗವಂತ ಖೂಬಾರನ್ನು ನಾವು ಗೆಲ್ಲಿಸಿದ್ರಿ. ಈಗ ಅದರಾಗೆ ಈ 2024ರ ಚುನಾವಣೆಯಲ್ಲಿ ಕೂಡ ನಾವೆಲ್ಲರೂ ಕೂಡ ಹೆಚ್ಚಿನ ಮತ ಹಾಕಿ ಗೆಲ್ಲಿಸ್ತೇವೆ ಅಂತ ನನಗೆ ವಿಶ್ವಾಸ ಇದೆ. ಇವತ್ತು ನಾವು ನೋಡಬಹುದು ಹೇಗೆ ನಮ್ಮ ಯಡಿಯೂರಪ್ಪ ಸಾಹೇಬರು ಇಂದಿನ ಸರ್ಕಾರ ಇದ್ದಾಗ, ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಅನೇಕ ಯೋಜನೆಗಳು ಇವತ್ತು ನಮ್ಮ ರಾಜ್ಯ ಕೊಟ್ಟಿದ್ದಾರೆ. ಇದರಲ್ಲಿ ವಿಶೇಷವಾಗಿ ರೈತರಿಗಾಗಿ ಬಹಳಷ್ಟು ಇವತ್ತ ಒಂದು ಬೆಲ್ಲ ಎಲ್ಪವಾಗಿ ಅನೇಕ ಯೋಜನೆಗಳು ಕೊಟ್ಟಿದ್ದಾರೆ. ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಯಾವಾಗ ರಾಜ್ಯದಲ್ಲಿ ಬಂದು ಇವತ್ತು ಯಾರಿಗೆ ಅನ್ಯಾಯ ಮಾಡಿದೆ ಹೆಚ್ಚಿಗೆ ಅಂತಂದ್ರೆ ಆ ರೈತರಿಗೆ ಅನ್ಯಾಯ ಮಾಡಿದೆ ಗೊತ್ತಾ. ಅದರಾಗೆ ಇವತ್ತೇನು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಏನು ಅಭಿವೃದ್ಧಿ ಕಡೆ ಗಮನ ಹರಿಸಿ ಅಭಿವೃದ್ಧಿ ಕಡೆ ಇವತ್ತೇನು ಅನುದಾನ ಕೊಟ್ಟಿದ್ರು ಆ ಅನುದಾನ ಮಾತ್ರ ಇವತ್ತು ಚಾಲ್ತಿಯಲ್ಲಿದೆ. ಇವತ್ತೇನು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದಿದೆ ಅವಾಗಿನ ಹಿಡಿದು ಹೋಗಿದ ತನಕ ಇನ್ನ ಒಂದು ಸಿಂಗಲ್ ಪೈಸಾನು ಕೂಡ ಇವತ್ತ ಸರ್ಕಾರದಿಂದ ಬಿಡುಗಡೆ ಆಗ್ತಾ ಇಲ್ಲ. ಏನು ನಮ್ಮ ಸರ್ಕಾರ ಹಿಂದಿನ ಭಾರತೀಯ ಜನತಾ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ, ಯಡಿಯೂರಪ್ಪ ಸಾಹೇಬ್ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಇದ್ದಾಗ ಏನು ಅನುದಾನ ಇತ್ತು ಅದನ್ನೇ ಕೊಡ್ತಾ ಇದೆ. ಇವತ್ತೇನು ಅವಾಗ ನಮ್ಮ ಭಾರತೀಯ ಜನತಾ ಪಕ್ಷದ ಅನುದಾನ KKRDBಯಲ್ಲಿ ಇವತ್ತ ಅನುದಾನ ಕೊಟ್ಟಿದ್ದು ಅದನ್ನು ಕೂಡ ಕತ್ರಿ ಹಾಕಿದೆ. ಇವತ್ತು ನಮ್ಮ ಗಮನಕ್ಕೆ ಇರಲಿ, ನಮ್ಮ ಹುಮ್ನಾಬಾದ್ ಇರಲಿ, ಬಸವ ಕಲ್ಯಾಣ ಇರಲಿ, ಇವತ್ತು ಬೀದರ್ ಸೌತ್ ಅಲ್ಲಿ ಇರಲಿ, ಅನೇಕ ಯೋಜನೆಗಳನ್ನು ಎಲ್ಲ ಕಡಿತಗೊಳಿಸ್ತಾ ಇದೆ ಗೊತ್ತಾ. ನಾವು ನೋಡ್ಬೋದು ಇವತ್ತೆಲ್ಲ ಕೂಡ ಕೆಲಸಗಳು ನಡಿಬೇಕಂದ್ರೆ ಬಹಳ ಕಷ್ಟ ಆಗಿದೆ. ಏನ್ ಹಿಂದಿನ ನಮ್ಮ ಸರ್ಕಾರ ಏನ್ ಅನುದಾನ ಕೊಟ್ಟು ಕೆಲಸ ಪ್ರಾರಂಭ ಆಗಿತ್ತು, ಆದ್ರೆ ಇವತ್ತು ಎಲ್ಲ ಗುತ್ತಿಗೆದಾರಗಳು ಕೆಲಸ ಬಂದ್ ಮಾಡಿದೆ ಗೊತ್ತಾ. ಇವತ್ತು ನಾವು ನೋಡ್ಬೋದು ಅವ್ರಿಗೆ ಏನ್ ಗುತ್ತಿಗೆದಾರ ಕೆಲಸ ಮಾಡ್ತಾ ಇದಾರ ಅವ್ರಿಗೆ ಅನುದಾನ ಸಿಗ್ತಾ ಇಲ್ಲ. ಅದಕ್ಕಾಗಿ ನಾನು ಇನ್ನೊಮ್ಮೆ ತಮ್ಗೆಲ್ಲರಿಗೆ ಮನವಿ ಮಾಡ್ಕೋತೀನಿ, ಭಗವಂತ ಖೂಬಾ ಸಾಹೇಬರು ಕೂಡ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಗೊತ್ತಾ ನಮ್ಮ ಹೈದರಾಬಾದ್ ಮುಂಬೈ ಹೈವೇಗಳಿರ್ಬೋದು, ಅನೇಕ ಹೈವೇಗಳು ಇರ್ಬೋದು, ಟ್ರೈನ್ಗಳಿರ್ಬೋದು, ಏರ್ಪೋರ್ಟ್ ಇರ್ಬೋದು, ಸಿಪೆಟ್ ಕಾಲೇಜ್ ಇರ್ಬೋದು, ಸೈನಿಕ್ ಸ್ಕೂಲ್ ಇರ್ಬೋದು, ಅನೇಕ ಯೋಜನೆಗಳು. ಯಾಕೆ ಈಗಾಗಲೇ ನಮ್ಮ ಎಲ್ಲ ನಾಯಕರುಗಳು ಕೂಡ ಮಾತಾಡ್ತಾರ. ಇವತ್ತು ಅನೇಕ ಕಾರ್ಯಗಳನ್ನು ಭಗವಂತ ಖೂಬಾ ಅವರು ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಗೆದ್ದಿಗೆ ಮಾಡಿದ್ರು. 30 ದಿನಗಳಲ್ಲಿ ಕೂಡ ಅವರು ಒಳ್ಳೆ ಕೆಲಸ ಮಾಡ್ತಾರಂತ ಭಾವಿಸಿ, ಅದರಾಗೆ ನಾಳೆ ಸಾಯಂಕಾಲ 6 ಗಂಟೆಗೆ ದಯಮಾಡಿ ತಾವೆಲ್ಲರೂ ಕೂಡ ಹುಮ್ನಾಬಾದ್ ನಲ್ಲಿ, ಜೈರ್ಮಾದಲ್ಲಿ ನಮ್ಮ ನಿಮ್ಮೆಲ್ಲರ
ರಾಷ್ಟ್ರೀಯ ಅಧ್ಯಕ್ಷರಾದಂತಹ JP ನಡ್ಡಾಜಿ ಅವರು ಕೂಡ ನಾಳೆ ಸಮಾವೇಶ ಇದೆ. ತಾವೆಲ್ಲರೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಆ ಕಾರ್ಯಕ್ರಮ ಕೂಡ ಯಶಸ್ವಿಗೊಳಿಸಬೇಕಂತ ತಮ್ಮ ಹತ್ರ ಮನವಿ ಮಾಡ್ಕೊತಾ ಇವತ್ತೇನು ನನಗೆ ಯಾರು ಮಾತಾಡಕ್ ಕೊಟ್ಟಿದಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳಿ ನಮಸ್ಕಾರ. ಧನ್ಯವಾದ. ಕನ್ನಡ ಕೇಂದ್ರದಿಂದ BS ಯಡಿಯೂರಪ್ಪಾಜಿ ಅವರು ಈ ಸಭೆಯಲ್ಲಿ ಮಾತಾಡಲಿದ್ದಾರೆ. ಒಂದ್ಸಲ ಜೋರಾಗಿ ಚಪ್ಪಾಳೆ ಆಗಬೇಕು. ಅವರು ಮುಖ್ಯಮಂತ್ರಿ ಇದ್ದಂತ ಸಮಯದಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರ 98 ವ್ಯಕ್ತಿಗಳಿಗೆ CM ಪರಿಹಾರ ನಿಧಿಯಿಂದ 1,78,00,000 ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ ತಾವೆಲ್ಲ ಜೋರಾಗಿ ಚಪ್ಪಾಳೆ ಹಾಕುವಂತ ವಿನಂತಿ ಮಾಡ್ಕೊತೀವಿ. ನಮ್ಮ ಅಭ್ಯರ್ಥಿಯಾದಂತ ಭಗವಂತ ಖೂಬಾ ಅವರೇ, ಇಲ್ಲಿಯ ಶಾಸಕರಾದಂತ ಶೈಲೇಂದ್ರ ಬೆಲ್ದಾಡಿ ಅವರೇ, ಸೋಮನಾಥ್ ಪಾಟೀಲ್ ರೇ, ಶರಣು ಸರ್ಗಾರ್ ಅವರೇ, ಸಿದ್ದಲಿಂಗಪ್ಪ ಪಾಟೀಲ್ ರೇ, ಶಿವಾನಂದ ಮಣ್ಕಾಡ್ ಅವರೇ, ಅನಂತ ಸಾವಳೆ ಅವರೇ, ಬಾಬು ವಾಲಿ ಅವರೇ, ಬಸವರಾಜ್ ಆರ್ಯ ಅವರೇ, ಕಿರಣ್ ಪಾಟೀಲ್ ರೇ, ವೀರಪ್ಪ ಯರ್ನಳ್ಳಿ ಅವರೇ, ಬಾಬುರಾವ್ ಕಾರೇಬಾರಿ ಅವರೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತ ತಾಯಂದ್ರೆ, ಅಣ್ಣ ತಮ್ಮಂದಿರೇ, ಮಾಧ್ಯಮದ ಸ್ನೇಹಿತರೆ, ನಾನು 7:45ಗೆ ವಿಮಾನ ಹಿಡಿದು ಬೆಂಗಳೂರು ವಾಪಸ್ ಹೋಗಬೇಕಾಗಿರೋದ್ರಿಂದ ಹೆಚ್ಚು ಮಾತನಾಡುವಂತ ಅಗತ್ಯ ಇಲ್ಲ. ಬಂಧುಗಳೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿಯನ್ನು ತಗೊಳ್ಳದೇನೆ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಬಂದ ಮೇಲೂ ಸಹ ಬೆಳಗ್ಗೆ ಕಚೇರಿಗೆ ಬಂದವರ ಕೆಲಸವನ್ನು ಮಾಡ್ತಾ ಇರೋದನ್ನ ತಾವೆಲ್ಲ ನೋಡ್ತಾ ಇದ್ದೀರಾ. ಅಂತ ಒಬ್ಬ ಪ್ರಧಾನಿ, ಇಡೀ ವಿಶ್ವವೇ ಕೊಂಡಾಡ್ತಿರುವಂತಹ ಒಬ್ಬ ಪ್ರಧಾನಿ ನಮ್ಮ ದೇಶಕ್ಕೆ ಸಿಕ್ಕಿರುವಂತಹ ನಮ್ಮ ಸೌಭಾಗ್ಯ. ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರು, ಅದೇ ರೀತಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರ ಸಂಬಂಧ ಯಾವ ರೀತಿ ಇದೆ ಅಂತ ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಇವತ್ತು ಬಿಜೆಪಿ JDS ಒಟ್ಟಾಗಿ ಸೇರಿ ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅಂತ ಪಣ ತೊಟ್ಟು ಹೊರಟಿದ್ದೇವೆ. ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೆ ನಾನು ಬಂದಿದ್ದೇನೆ. ಒಂದು ಕಾಲ ಇತ್ತು, ಹಣದ ಬಲ, ಹೆಂಡದ ಬಲ, ತೋಳು ಬಲ, ಅಧಿಕಾರ ಬಲ, ಜಾತಿ ವಿಶ್ವದ ರೀತಿ ಚುನಾವಣೆ ಗೆಲ್ತಿದ್ದ ಒಂದು ಕಾಲ ಇತ್ತು. ಆದರೆ ಇವತ್ತು ಜನ ಜಾಗೃತ ಆಗಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಅವ್ರಿಗೆ ಗೊತ್ತಿದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳೆಯರ ಸಬಲೀಕರಣಕ್ಕೆ, ಮಹಿಳೆಯರಿಗೆ ಏನೇನು ಸವಲತ್ತುಗಳು ಸಿಗಬೇಕಾಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಈಗಾಗಲೇ ನಮ್ಮ ಸ್ನೇಹಿತರು ಪ್ರಸ್ತಾಪ ಮಾಡಿದಂತೆ ಮನೆಯಲ್ಲಿ ಹುಟ್ಟುವಂತಹ ಹೆಣ್ಣು ಮಗಳು ಅವಳು ಭಾಗ್ಯಲಕ್ಷ್ಮಿ ಅಂತ ಕರೆದು ಅವಳಿಗೆ 18 ವರ್ಷ ಆದಾಗ 1 ಲಕ್ಷ ಕೊಡುವಂತಹದ್ದು ಕಾರ್ಯಕ್ರಮ ರೂಪಿಸಿದೆ. ಈಗಾಗಲೇ ಕೋಟ್ಯಾಂತರ ಹೆಣ್ಣು ಮಕ್ಕಳಿಗೆ ಸವಲತ್ತುಗಳು ಸಿಗ್ತಾ ಇದೆ. ಇವತ್ತು ಕಿಸಾನ್ ಸನ್ಮಾನ್ ಯೋಜನೆ, ಅದೇ ರೀತಿ ಕೇಂದ್ರ ಸರ್ಕಾರ ಕೊಡ್ತಿರುವಂತಹ 6,000 ನಾನು 4,000 ಕೊಡ್ತಾ ಇದೆ. ಆದ್ರೆ ಈ ಸರ್ಕಾರ ಈ 4,000 ಕೊಡೋದನ್ನು ನಿಲ್ಲಿಸಿದೆ. ಒಂದು ರೀತಿ ಸರ್ಕಾರ ದಿವಾಳಿ ಆಗಿದೆ. ಇಂತಹ ಒಂದು ವಿಚಿತ್ರ ಪರಿಸ್ಥಿತಿಯಲ್ಲಿ ವಿದ್ಯುತ್ ದರ ಜಾಸ್ತಿ ಮಾಡಿದ್ರು. ರಾಜ್ಯದಲ್ಲಿ ಯಾವುದೇ ಗ್ರಾಮೀಣ ಪ್ರದೇಶ 1 ಕಿಲೋಮೀಟರ್ ರಸ್ತೆ ಆಗ್ತಾ ಇಲ್ಲ. ಅಭಿವೃದ್ಧಿ ಕಾರ್ಯಗಳು ಸ್ಥಗಿತ ಆಗಿದೆ. ಜನ ಇದನ್ನು ಸಂಪೂರ್ಣ ಮಾಡ್ತಿದ್ದಾರೆ. ಈ ರೀತಿ ಒಂದು ಬೇಜವಾಬ್ದಾರಿ ಸರ್ಕಾರ ಕರ್ನಾಟಕದಲ್ಲಿದೆ. ಬಹುಶಃ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ತೇವೆ ಅನ್ನುವಂತ ಒಂದು ಭರವಸೆ ನನಗಿದೆ. ಭಗವಂತ ಖೂಬಾ ಅವರು ಸಹ
ದೊಡ್ಡ ಅಂತರದಲ್ಲಿ ಗೆದ್ದು ಬರ್ತಾರೆ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಇದೇ ರೀತಿಯ ವಾತಾವರಣ ಒಂದು ವೇಳೆ ನನಗೆ ಇವತ್ತು 82 ವರ್ಷ. ಇಷ್ಟಾದ್ರೂ ಸಹ ಇನ್ನೆರಡು ಮೂರು ಲೋಕಸಭಾ ಕ್ಷೇತ್ರ ಬಿಟ್ಟು ಎಲ್ಲ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದೇನೆ. ವಾತಾವರಣ ನಮ್ಮ ನಿರೀಕ್ಷೆಗೆ ನಮ್ಮ ಅನುಕೂಲಕರವಾಗಿದೆ. ಇಲ್ಲಿ ಯಾವ ರೀತಿ ನಮ್ಮ ತಾಯಿದ್ರು ಅಣ್ಣ ತಮ್ಮಂದಿರು ಸೇರಿದಿರೋ ಅದೇ ರೀತಿ ದೇವದುರ್ಗವಾದ ನಮ್ಮ ಕಾರ್ಯಕರ್ತರು ಎಲ್ಲ ಕಡೆ ಸೇರ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ನರೇಂದ್ರ ಮೋದಿಯವರನ್ನ ಪ್ರಧಾನಿ ಮಾಡಬೇಕು ಅನ್ನೋ ಸಂಕಲ್ಪವನ್ನು ಮಾಡಿದ್ದಾರೆ. ಇಂಥ ಒಂದು ವಾತಾವರಣದ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅನೇಕ ಕಾರ್ಯಕ್ರಮ ಕೊಟ್ಟೆ. ಜನ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕಬೇಕು ಅನ್ನೋದು ನನ್ನ ಅಪೇಕ್ಷೆ ಇತ್ತು. ಅದೆಲ್ಲವನ್ನು ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೇನೆ. ಬಹುಶಃ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ರೈತರ ಪರವಾಗಿ ಕೃಷಿ ಬಜೆಟ್ ಮಂಡನೆ ಮಾಡುವುದು ನಿಮ್ಮ ಯಡಿಯೂರಪ್ಪ. ಕಿಸಾನ್ ಸನ್ಮಾನ್ ಯೋಜನೆಯನ್ನು ಜಾರಿಗೆ ತಂದದ್ದು ನಿಮ್ಮ ಯಡಿಯೂರಪ್ಪ. ರೈತರ ಸಾಲ ಮನ್ನಾ ಮಾಡುವುದು ನಿಮ್ಮ ಯಡಿಯೂರಪ್ಪ. ಹೀಗೆ ನಮ್ಮ ರಾಜ್ಯದ ರೈತರು, ನಮ್ಮ ತಾಯಿಯಂದರು ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕಬೇಕು ಅಂತ ಅನೇಕ ಕಾರ್ಯಕ್ರಮ ರೂಪಿಸಿದಂತ ಒಂದು ಸಂದರ್ಭದಲ್ಲಿ ಇವತ್ತು ಲೋಕಸಭಾ ಚುನಾವಣೆ ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಸೂರ್ಯಚಂದ್ರನಿರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ, ಮತ್ತೊಮ್ಮೆ ಈ ದೇಶದ ಪ್ರಧಾನಿಯಾಗುವುದು. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೇಳಕ್ಕೋಸ್ಕರ ಇಲ್ಲಿ ಬಂದಾಗ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಅಣ್ಣ ತಮ್ಮಂದಿರು ತಾಯಿಯಂದಿರು ಸೇರಿದ್ದೀರ. ನಮ್ಮ ಬಡ ಹೆಣ್ಣು ಮಕ್ಕಳು ಶಾಲೆಗೆ ಹೋಗಕ್ಕೆ ಬೈಸ್ಕಲ್ ಕೊಡುವಂತ ಕೆಲಸವನ್ನು ಮಾಡಿದೆ, ಅದನ್ನು ನಿಲ್ಲಿಸ್ಬಿಟ್ರು. ಅದೇ ರೀತಿ ಮಹಿಳೆಯರಿಗೆ ಕೊಟ್ಟಂತ ಅನೇಕ ಕಾರ್ಯಕ್ರಮಗಳನ್ನ ಈ ಸರ್ಕಾರ ನಿಲ್ಲಿಸಿ ಒಂದು ರೀತಿಯ ಸರ್ಕಾರ ದಿವಾಳಿಯಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಭಗವಂತ ಖೂಬಾ ಅವ್ರನ್ನ ದೊಡ್ಡ ಅಂತಂದ್ರೆ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಕೇಳಿ ಬಂದಾಗ ಇಷ್ಟೊಂದು ಸಹಸ್ರ ಸಂಖ್ಯೆಯಲ್ಲಿ ತಾವು ಸೇರಿರುವಂತಹದ್ದು ನಿಜಕ್ಕೂ ನನಗೆ ತುಂಬಾ ಸಂತೋಷ ಆಗಿದೆ, ಆನಂದ ಆಗಿದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಇರಬೇಕು, ಭಗವಂತ ಖೂಬಾ ಮೇಲೆ ಇರಬೇಕು. ಶೈಲೇಂದ್ರ ಮೇಲ್ಗಾಡೆ ಶಾಸಕರಾಗಿ ಮಾಡುವಂತ ಒಳ್ಳೆ ಕೆಲಸ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೇರೋದಕ್ಕೆ ಕಾರಣ ಆಗಿದೆ ಅಂತ ನನಗೆ ಗೊತ್ತಿದೆ. ಮತ್ತೊಮ್ಮೆ ಶೈಲೇಂದ್ರ ಬೆಳೆದಾಳೆ ಬಹಳ ದೊಡ್ಡ ಅಂತರದಲ್ಲಿ ಆಯ್ಕೆ ಆಗಬೇಕಾಗಿದೆ. ಮತ್ತೊಮ್ಮೆ ಇಲ್ಲಿ ಸೇರಿ ಇಷ್ಟು ದೊಡ್ಡ ಸಂಖ್ಯೆ ನಮ್ಮ ತಾಯಿಯಂದರಿಗೆ ಏನೇನು ಕಾರ್ಯಕ್ರಮ ರೂಪಿಸಬೇಕು ಅಂತಿದೆಯೋ ಅದೆಲ್ಲವನ್ನು ನಾನು ಮಾಡ್ತೇನೆ. ನಮ್ಮ ನರೇಂದ್ರ ಮೋದಿಯವರು ಮಹಿಳೆಯರ ಸಬಲೀಕರಣಕ್ಕೆ ಅನೇಕ ಕಾರ್ಯಕ್ರಮ ರೂಪಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಯುವಕರ ಸಬಲೀಕರಣ, ಮಹಿಳೆಯರ ಸಬಲೀಕರಣ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದ್ದೇವೆ. ಅದನ್ನ ಕಾರ್ಯರೂಪಕ್ಕೆ ತರುವಂತಹ ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಾರ್ಯಕರ್ತರು ನೀವೆಲ್ಲ ಸೇರಿ ಮಾಡಬೇಕು ಅಂತ ಹೇಳ್ತಾ ನನಗೆ ತಕ್ಷಣ ಹೊರಟು ವಿಮಾನದಲ್ಲಿ ಬೆಂಗಳೂರು ತಲುಪಬೇಕಾಗಿದೆ. ಫೋನ್ ಮೇಲೆ ಫೋನ್ ಬರ್ತಾ ಇದೆ. ಹೀಗಾಗಿ ನಾನು ಹೆಚ್ಚು ಮಾತನಾಡಕ್ಕೆ ಅವಕಾಶ ಇದ್ರೂ ಸಹ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ ನಮ್ಮ ತಾಯಿಯಂದರು ಅಣ್ಣ ತಮ್ಮಂದಿರಿಗೆ ಮತ್ತೊಮ್ಮೆ ವಂದನೆ ಅಭಿನಂದನೆ ಸೇರಿಸಿ ವೇದಿಕೆ ಮೇಲೆ ಮುಖಂಡರಿಗೆ ಮಾಧ್ಯಮದ ಸ್ನೇಹಿತರಿಗೆ ವಂದಿಸಿ ನಾನು ಮಾತನಾಡಿಸ್ತೇನೆ. ಬರೋ ಭಾರತ್ ಮಾತಾ ಕಿ ಧನ್ಯವಾದಗಳು. ತಾವೆಲ್ಲ ಜೊತೆಯಲ್ಲಿ ನಾವು ಕಾರ್ಯಕ್ರಮ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕಾರಣಕರ್ತರ ನಮ್ಮ ಮನೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಧನ್ಯವಾದಗಳು. ಇವಾಗ ಈ ಭಾಗದ ನೆಚ್ಚಿನ ಶಾಸಕರು ಯುವಕರ ಕಣ್ಮಣಿ ಡಾಕ್ಟರ್ ಶೈಲೇಂದ್ರ ಬೆಲ್ಲಾಳಿ ಅವರು ಈ ಬಹಿರಂಗ ಸಭೆಯನ್ನು ಕುರಿತು ಮಾತನಾಡುತ್ತಾರೆ. ಬೋಲೋ ಭಾರತ್ ಮಾತಾ ಕಿ. ಎರಡು ಕೈ ಎತ್ತಿ ಜೈ ಹೊಡಿಬೇಕಂತ ವಿನಂತಿ ಮಾಡಿ ಬೋಲೋ ಭಾರತ್ ಮಾತಾ ಕಿ. ಒಂದೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಬಿ.ಎಸ್. ಯಡಿಯೂರಪ್ಪ ಅವರಿಗೆ, ಬಿ.ವೈ. ವಿಜೇಂದ್ರ ಅವರಿಗೆ, ಭಗವಂತ ಖೂಬಾ ಅವರಿಗೆ, ನಿಮ್ಮೆಲ್ಲರಿಗೆ ಧನ್ಯವಾದ. ಇವತ್ತಿನ ಈ ಲೋಕಸಭಾ ಚುನಾವಣೆ ನಿಮಿತ್ತ ಬಹಿರಂಗ ಸಭೆಗೆ ಆಗಮಿಸಿದ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ರೈತ ಮುಖಂಡರು, ಅಭಿವೃದ್ಧಿ ಹರಿಕಾರರಾದ
ಸನ್ಮಾನ್ಯ BS ಯಡಿಯೂರಪ್ಪಾಜಿ ಅವರೇ, ಲೋಕಸಭಾ ಅಭ್ಯರ್ಥಿಗಳು, ಸಚಿವರು, ಆತ್ಮೀಯ ಸಹೋದರರಾದ ಭಗವಂತ ಖೂಬಾಜಿ ಅವರೇ, ಜನಪ್ರಿಯ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರೇ, ಶರಣು ಸಲ್ಗಾರ್ ಅವರೇ, ಸಿದ್ದು ಪಾಟೀಲ್ ಅವರೇ, ನಮ್ಮ ತಾಲೂಕಿನ ಅಧ್ಯಕ್ಷರು ಸ್ನೇಹಿತರಾದ ರಾಜ್ ರೆಡ್ಡಿ ಅವರೇ, ವೇದಿಕೆ ಮೇಲಿದ್ದ ಬಾಬು ಅಲಿ ಅವರೇ, ಬಾಬುರಾವ್ ಕಾರ್ಬೇರಿ ಅವರೇ, ಅನಂತ್ ಅವರೇ, ಕಿರಣ್ ಅವರೇ, ರೊಪ್ಪತ್ತಿನ್ ಅವರೇ, ನಮ್ಮ ಜಿಲ್ಲೆಯ ಎಲ್ಲಾ ಮುಖಂಡರುಗಳೇ, ಇಲ್ಲಿನ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂತೋಷ್ ರಾಸೂರ್ ಅವರೇ, ನಮ್ಮ ತಾಯಿಯಾದ ಶಕುಂತಲಾ ಬೆಲ್ದಾಳೆ ಅವರೇ, ಉಳಿದಂತ ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕರ್ತರೇ, ಅಭಿಮಾನಿಗಳೇ, ತಾಯಂದಿರೇ, ಎಲ್ಲ ಸಮಾಜದ ಮುಖಂಡರೇ, ತಮ್ಮೆಲ್ಲರಿಗೆ ಮೊಟ್ಟ ಮೊದಲಾಗಿ ಅಭಿನಂದನೆ ಹೇಳ್ತೀನಿ. ಎಷ್ಟು ಉರಿ ಬಿಸಿಲಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ನಮ್ಮ ನೆಚ್ಚಿನ ನಾಯಕ ಯಡಿಯೂರಪ್ಪ ಸಾಹೇಬ್ ನೋಡಿ ಬಂದಿಲ್ಲ, ತಮ್ಮ ಎಲ್ಲರಿಗೆ ಕೈ ಮುಗಿದು ನಾನು ಧನ್ಯವಾದ ಹೇಳ್ತೀನಿ. ಸಾಕಷ್ಟು BS ಯಡಿಯೂರಪ್ಪ ಸಾಹೇಬರು CM ಇದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸ ಅದು. ರೈತರ ಸಾಲ ಮನ್ನಾ ಆಯ್ತು, ವಿದ್ಯಾರ್ಥಿನಿಗಳಿಗೆ ಸೈಕಲ್ ಕೊಟ್ಟರು ಯಾರು? ಸೈಕಲ್ ಕೊಟ್ಟರು ಯಾರು? ರೈತರ ಸಾಲ ಮನ್ನಾ ಅವ್ರು ಯಾರು? 4,000 ರೂಪಾಯಿ ಅಕೌಂಟ್ ಹಾಕ್ದವ್ರು ಯಾರು? 6,000 ರೂಪಾಯಿ ಮೋದಿಜಿಯವ್ರು ಹಾಕ್ತಾರೆ, 4,000 ಸನ್ಮಾನ್ಯ BS ಯಡಿಯೂರಪ್ಪ ಹಾಕ್ತರು. ಭಾಗ್ಯಲಕ್ಷ್ಮಿ ಬಾಂಡ್ ಕೊಟ್ಟರು 1 ಲಕ್ಷ ರೂಪಾಯಿ ತಾಯಂದ್ರೆ ಹೆಣ್ಮಕ್ಳಿಗೆ. ಹೆಣ್ಣು ಮಗು ಹುಟ್ಟರ ಮನೆ ಘೋಷಿಸಿದ್ರು, ಅದು ನಿವಾರಣೆ ಆಗಬೇಕಂತ ಹೇಳಿ ಒಂದು ಐತಿಹಾಸಿಕ ನಿರ್ಣಯ. ಯಡಿಯೂರಪ್ಪ ಸಾಹೇಬ್ 1 ಲಕ್ಷ ರೂಪಾಯಿ ಭಾಗ್ಯಲಕ್ಷ್ಮಿ ಬಾಂಡ್ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಕರ್ನಾಟಕದಲ್ಲಿ ಜಾರಿ ಬಂತು. ಅವ್ರು ಬಂದಾಗ ಮಳಿನೇ ಮಳಿ. ಕಾಂಗ್ರೆಸ್ ಸಿದ್ದರಾಮಯ್ಯ ಆಗಲಿ, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಏನಂದ್ರೆ ಈಗ ಬರಗಾಲೇ ಬರಗಾಲ. 5 ಭಾಗ್ಯ, 6ನೇ ಭಾಗ್ಯ ಬರಗಾಲ ಭಾಗ್ಯ ಕೊಟ್ಟ ಅಂತ ಹೇಳಿ ಕಾಂಗ್ರೆಸ್ದವರು. ನಮ್ಮ ಸರ್ಕಾರ ಇದ್ದಾಗ ಮಳೆ, ಗಾಳಿ, ನೀರು ಎಲ್ಲರಿಗೂ ಸಮೃದ್ಧ ಕರ್ನಾಟಕ ಇತ್ತು. ಅದು ನಮ್ಮ ಯಡಿಯೂರಪ್ಪ ಸಾಹೇಬರ ಕಾಲ್ಗುಣ. ಇಂತಹ ಹಲವಾರು ಯೋಜನೆಗಳು ನಮ್ಮ ಅಧಿಕಾರ ಅವಧಿಯಲ್ಲಿ ಸಾಕಷ್ಟು ಆಗಿದೆ. ಅದಕ್ಕೆ ಈ ಚುನಾವಣೆಯಲ್ಲಿ ತಾವು ಬೀದರ್ ದಕ್ಷಿಣ ಕ್ಷೇತ್ರ ಎಂದಿಗೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆದ್ದಿರಲಿಲ್ಲ. ತಮ್ಮೆಲ್ಲ ಆಶೀರ್ವಾದದಿಂದ ಎಲ್ಲ ಸಮಾಜದ ಮುಖಂಡರಿಂದ ತಾವೆಲ್ಲ ನನಗೆ ಶಾಸಕ ಮಾಡಿದ್ರಿ. ಕೆಲಸ ಮಾಡ ಸಾಧ್ಯ ಆದಷ್ಟು ಕೆಲಸ ಕೂಡ ಎಲ್ಲರದು ಕೈಲಾದಷ್ಟು ಮಾಡ್ತಾ ಇದ್ದೀನಿ. ತಮ್ಮೆಲ್ಲರ ಆಶೀರ್ವಾದದಿಂದ, ಸಾಹೇಬರ ಆಶೀರ್ವಾದದಿಂದ ಇಷ್ಟೇ ವಿನಂತಿ ಮಾಡ್ಕೋತೀನಿ. ಈ ಚುನಾವಣೆ ಬಹಳ ಇಂಪಾರ್ಟೆಂಟ್ ಚುನಾವಣೆ ಇದೆ. ಯಾಕಂದ್ರೆ ನರೇಂದ್ರ ಮೋದಿಜಿ ಅವರು 3ನೇ ಸಲ ಏನಾಗಬೇಕು? 3ನೇ ಸಲ ಪ್ರಧಾನ ಮಂತ್ರಿ ಆಗಬೇಕು. ಅಬ್ಕಿ ಬಾರ್ 400 ಪಾರ್ ಆಗಬೇಕು. ಇಲ್ಲಿ 3 लाख ಪಾರ್ ಆಗಬೇಕು. ಅದಕ್ಕೆ ಭಗವಂತ ಖೂಬಾ ಅವರು ಇಲ್ಲಿ ಗೆದಿಬೇಕು. ಅಲ್ಲಿ ಮೋದಿಜಿಯವರು ಪ್ರಧಾನ ಮಂತ್ರಿ ಆಗ್ಬೇಕಾದ್ರ ನಾವೆಲ್ಲರೂ ಸಣ್ಣ ಪುಟ್ಟ ಗೊಂದಲ ನಿವಾರಣೆ ಮಾಡಬೇಕು. ಮತ್ತೆ ಎಲ್ಲರೂ ನಮ್ಮ ಮಕ್ಕಳು, ಮೊಮ್ಮಕ್ಕಳು ಮುಂದೆ ನಮ್ಮ ದೇಶ ಸುರಕ್ಷಿತ ಆಗಿರ್ಬೇಕಾದ್ರೆ ನರೇಂದ್ರ ಮೋದಿಯವರ ಸರ್ಕಾರ ದೇಶದಲ್ಲಿ ಬರಬೇಕು. ದೇಶದಲ್ಲಿದ್ದಂತ 140 ಕೋಟಿ ಜನ ಹಿಂದೂ ಇರ್ಲಿ, ಮುಸ್ಲಿಂ ಇರ್ಲಿ, ಕ್ರೈಸ್ತಿರ್ಲಿ, ಇಸಾಯಿ ಇರ್ಲಿ, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ದೇಶ ಅಭಿವೃದ್ಧಿ ಕಡೆ ಹೋಗ್ಬೇಕು. ದೇಶ ಶಾಂತಿಯುತವಾಗಿರ್ಬೇಕಂದ್ರೆ ಮೋದಿಜಿಯವರು 3ನೇ ಸಲ ಪ್ರಧಾನಮಂತ್ರಿ ಆದ್ರೆ ಸಾಕಷ್ಟು ನೆನೆಗುದಿದ್ದಂತ ಯೋಜನೆಗಳು, ನಿರ್ಣಯಗಳು ಜಾರಿಗೆ ಬರ್ತಾವ. ಅದು ಮೋದಿಜಿಯವರು ಪ್ರಧಾನಮಂತ್ರಿ ಆದ್ರೆ ವಿಶ್ವದಲ್ಲಿ ನಾವು 5ನೇ ಸ್ಥಾನಕ್ಕಿದೆ ಎಕಾನಮಿಕ್ದಲ್ಲಿ. ಮುಂದೆ 3ನೇ ಸ್ಥಾನಕ್ಕೆ ಬರ್ತೇವೆ. 2047 ನಂಬರ್ 1 ಸ್ಥಾನ ಬರ್ತೇವೆ. ಅದು ಮೋದಿಜಿಯವರ ಕಾರಣ. ಅದು ಮೋದಿ. ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ನೇತೃತ್ವದಲ್ಲಿ ಲಾಸ್ಟ್ ಟೈಮ್ ಯಡಿಯೂರಪ್ಪ ಸಾಹೇಬರ ಅಧ್ಯಕ್ಷತೆಯಲ್ಲಿ 25 ಸೀಟ್ ಗೆದ್ದಿದ್ದೆವು. ಈಗ BY ವಿಜೇಂದ್ರ ಅವರ ನೇತೃತ್ವ 28 JDS ಬಿಜೆಪಿ ಇಬ್ಬರು ಕೂಡಿ NDA 28 ಸೀಟ್ ಗೆದ್ದಿದ್ದೆವು. ಅದಕ್ಕೆ ಕಾರ್ಯಕರ್ತರ ಪರಿಶ್ರಮ, ನಾಯಕರ ಪರಿಶ್ರಮ, ಸಾಕಷ್ಟು ಪರಿಶ್ರಮ ಪಡಬೇಕಾದ ಎಲ್ಲಾ ಸಮಾಜದ ಮುಖಂಡರು ಪರಿಶ್ರಮ ಪಡಿಬೇಕಾಗ್ತದೆ. ಅಂದಾಗೆ ನಾವು 28 ಪಾರಕ್ಕೆ ಇಲ್ಲಿ ಕೂಡ ಗೆಲ್ತೇವೆ. ಈ ಸಲ ಕೂಡ ನಾವು JDS ಬಿಜೆಪಿ ಕೂಡಿ ನಾವು ಚುನಾವಣೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಕೂಡ ಈ ಸಲ ನಾವು ಹೆಚ್ಚಿನ ಒಂದು ಲೀಡ್ ಕೊಡುವಂತ ಪ್ರಯತ್ನ ನಾವಾಗ್ಲಿ, JDS ನ ಇಲ್ಲಿ ಮಾಜಿ ಶಾಸಕರು ಬಂಡೆಪ್ಪ ಕಾಶಂಪುರ ಅಲ್ಲಿ ಎಲ್ಲರೂ ಇಡೀ ಎಲ್ಲ ಟೀಮ್ ಪ್ರಯತ್ನ ಮಾಡಿ ನಾವು ಲೀಡ್ ಕೊಡುವಂತ ಪ್ರಯತ್ನ ಇಲ್ಲಿ ಮಾಡ್ತೇವೆ, ಆಶ್ವಾಸನೆ ಕೊಡ್ತೇವೆ. ಅದೇ ತರ ಭಗವಂತ ಖೂಬಾ ಸಾಕಷ್ಟು ರಾಜ್ಯದಲ್ಲಿ
ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಯೋಜನೆಗಳು, ರೋಡ್ ಆಗಲಿ, ಟ್ರೈನ್ ಆಗಲಿ, ಪಾಸ್ಪೋರ್ಟ್ ಸೇವಾ ಕೇಂದ್ರ ಆಗಲಿ, ರೈತರಿಗೆ ಫಸಲ್ ವಿಮಾ ಕೊಡೋದಾಗ್ಲಿ, ಮತ್ತೆ ಹಲವಾರು ಯೋಜನೆಗಳು ಅವ್ರ 10 ವರ್ಷ ಅವಧಿಯಲ್ಲಿ ಆಗಿದೆ. ಅದೆಲ್ಲ ಪರಿಗಣನೆ ಮಾಡಿ ನೀವು ಯಾವುದೇ ಜಾತಿ, ಯಾವುದೇ ಧರ್ಮಕ್ಕ ದಯವಿಟ್ಟು ಅದಕ್ಕೆ ನೋಡ್ಬೇಡ್ರಿ. ಅಭಿವೃದ್ಧಿ ಕಡೆ ನೋಡ್ರಿ, ದೇಶ ಸುರಕ್ಷಿತಗೋಸ್ಕರ ನೋಡ್ರಿ. ಅದೆಲ್ಲ ಸುರಕ್ಷಿತ ಆಗ್ಬೇಕಂದ್ರೆ ಒಂದೇ ಪರಿಕಲ್ಪನೆ, ಅದು ಭಾರತೀಯ ಜನತಾ ಪಾರ್ಟಿ. ಭಾಜಪ ಬಂದ್ರಷ್ಟೇ ದೇಶದಲ್ಲಿ ಸುರಕ್ಷಿತ ಆಗುತ್ತೆ, ದೇಶ ಒಳ್ಳೇದಾಗ್ತಂತ ನಮ್ಮೆಲ್ಲರ ಭಾವನೆ. ಮೊನ್ನೆ ಕಾಂಗ್ರೆಸ್ ಚುನಾವಣೆ ಪ್ರಚಾರದಲ್ಲಿ ನಮ್ಮ ಪರಾಜಿತ ಅಭ್ಯರ್ಥಿ ಅಶೋಕ್ ಕಿಣಿಯರು ಒಂದೆರಡು ಮಾತಾಡಿದರೆ ಇದೇ ಊರಲ್ಲಿ ನನಗೆ ಗೊತ್ತಾಯ್ತು. 2 ಸಲ ಅವರು, ನನ್ನನ್ನು 2 ಸಲ ನಾನು ಸೋತಿನ ಪರಗೊಂಡಿನಿ, ಬಟ್ ಎಂದೂ ಯಾರ ಬಗ್ಗೆ ಟೀಕಾ ಟಿಪ್ಪಣಿ ಮಾಡಿದ್ರು. ಮತ್ತೆ ಜನರ ಎದುರು ಹೋಗಿದ್ದೆ ನಾನು. ಅವ್ರಿಗೆ ಸೋಲೆ ಡೈಜೆಸ್ಟ್ ಆಗ್ತಾ ಇಲ್ಲ, ನಾವು 2 ಸಲ ಒಬ್ಬ ಬಡ ಕುಟುಂಬ ಆದ್ರೂ 2 ಸಲ ಸೋತರು ಕೂಡ ಜನರ ಮಧ್ಯೆ ಇದ್ದೆ ನಾನು 15 ವರ್ಷ. ಅವ್ರ ತೀರ್ಪಣೆ, ಅವರು ಸೋತ ತಕ್ಷಣ ಏನೇನೋ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ನಾನು ಹೇಳಕ್ ಇಚ್ಛೆ ಪಡ್ತೀನಿ, ಅವರಿಗೆ ಬಿಸಿಲು ಹೆಚ್ಚಾದ ತಕ್ಷಣ ತಲೆ ಫ್ಯೂಸ್ ಆಗ್ತದ. ಅವ್ರಿಗೆ ಇಂಡಿಯಾದಾಗ ಇದ್ದೇ ರಾಟಿ ಇಲ್ಲ ಪಾಪ, ಅವ್ರ ಅಮೆರಿಕದಾಗ ಇದ್ ರಾಟಿ ಇದೆ. ನಾನು ಯಾರ ಬಗ್ಗೆ ನಾ ಕೆಟ್ಟದ್ದು ಎಂದೂ ಮಾತಾಡಿಲ್ಲ. ಅವ್ರು ಅವ್ರು ಯಾವಾಗ ಏನ್ ಮಾತಾಡ್ತಾರ ಅದೇ ಗೊತ್ತಾಗಲ್ಲ. ಅದಕ್ಕೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ, ಸೋಲು ಡೈಜೆಸ್ಟ್ ಮಾಡ್ಕೋರಿ, ಮತ್ತೆ ಜನರು ನಡಬರ್ಕ್ ಹೋಗ್ರಿ, ಜನರು ಕೆಲಸ ಮಾಡ್ರಿ, ಜನರ ಮಧ್ಯೆ ಇರಿ. ಜನರಿಗೋಸ್ಕರ ಜನರ ಮಧ್ಯೆ ಇದ್ರೆ ಜನ ನೀವು ಮತ್ತೆ ಎಕ್ಸೆಪ್ಟ್ ಮಾಡ್ತು. ಆ ತರ ಮಾಡ್ಬೇಕಂತ ನಾನು ಕಿವಿ ಮಾತು ಹೇಳಕ್ ಕೊಡ್ತೀನಿ ತಮ್ಮೆಲ್ಲರ ಮೂಲಕ. ದೇವ್ರು ಒಳ್ಳೇದ್ ಮಾಡ್ಲಿ ಇವರಿಗೆ. ನೀವು ನನಗೆ ಗೆಲ್ಸಿರಿ, 24x7 ತಾವೆಲ್ಲರೂ ಕೆಲಸ ಮಾಡ್ತೀನಿ. ಎಲ್ಲಾ ಸಮಾಜ, ಯಾವ ಜಾತಿ ಧರ್ಮ ಎಲ್ಲರಿಗೂ ತಗೊಂಡು ಹೋಗ್ತೀನಿ. ಈ ಸಲ ನಮ್ಮ ಭಗವಂತ ಖೂಬಾರಿಗೆ ಹೆಚ್ಚಿನ 3 ಲಕ್ಷ ಅಧಿಕ ಮತದಿಂದ ತಾವೆಲ್ಲರೂ ಗೆಲ್ಲಿಸ್ಬೇಕಂತ ಕೈ ಜೋಡಿಸಿ ವಿನಂತಿ ಮಾಡ್ಕೋತೀನಿ. ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಿ ಭಗವಂತ ಖೂಬಾರಿ ಗೆಲ್ಲಿಸಬೇಕು ಎಲ್ಲಾ ಸಮಾಜದವರು ಅಂತ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ. BS ಯಡಿಯೂರಪ್ಪ ಅವರಿಗೆ ಧನ್ಯವಾದಗಳು. ಡಾಕ್ಟರ್ ಶೈಲೇಂದ್ರ ಅವರಿಗೆ. ಇವಾಗ ಈ ಸಭೆಯನ್ನು ಉದ್ದೇಶಿಸಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಕೇಂದ್ರ ಮಂತ್ರಿಗಳು, ಇವಾಗ ನಮ್ಮ ಅಭ್ಯರ್ಥಿ ಸಂಸದ ಭಗವಂತ ಖೂಬಾಜಿ ಅವರು ಮಾತಾಡ್ಕೊಂಡು ನಮ್ಮ ವಿನಂತಿ ಮಾಡ್ಕೋತೀವಿ. ಜೈ ಶ್ರೀರಾಮ್. 2 ಕೈ ಎತ್ತಿ ಮಸ್ತ್ ಫೋಟೋ ಬರ್ತಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. बोलो भारत माता की, बोलो भारत माता की. वंदे वंदे. ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ನರೇಂದ್ರ ಮೋದಿ ಅವರಿಗೆ, BS ಯಡಿಯೂರಪ್ಪಜಿ ಅವರಿಗೆ, ಶೈಲೇಂದ್ರ ಬೆಲ್ದಳೆ ಅವರಿಗೆ, ನಿಮಗೆ ಲೋಕಸಭಾ ಚುನಾವಣೆಯ ಪ್ರಚಾರದ ನಿಮಿತ್ತವಾಗಿ ಈ ಕಾರ್ಯಕ್ರಮದ ಉದ್ಘಾಟಕರು, ನಮ್ಮೆಲ್ಲರ ಪ್ರಶ್ನಾತೀತ ನಾಯಕರು, ರಾಜ್ಯ ಕಂಡ ಅಪ್ರತಿಮ ಮುಖ್ಯಮಂತ್ರಿಗಳು, ಇವಾಗ ಮಾಜಿ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪಜಿ ಅವರೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಆತ್ಮೀಯ ಸೋದರಂತ ಡಾಕ್ಟರ್ ಶೈಲೇಂದ್ರ ಬೆಲ್ದಳೆ ಅವರೇ, ಬಸವ ಕಲ್ಯಾಣಿನ ಜನಪ್ರಿಯ ಶಾಸಕರು, ಆತ್ಮೀಯ ಸೋದರಂತ ಶರಣು ಸಲ್ಗಾರ್ ಅವರೇ, ಹುಮ್ನಾಬಾದಿನ ಜನಪ್ರಿಯ ಶಾಸಕರು, ಆತ್ಮೀಯ ಸೋದರ ಸನ್ಮಾನ್ಯ ಶ್ರೀ ಡಾಕ್ಟರ್ ಸಿದ್ದು ಪಾಟೀಲ್ ಅವರೇ, ಬೀದರ್ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ಆತ್ಮೀಯ ಸೋದರ ಸೋಮನಾಥ್ ಪಾಟೀಲ್ ಅವರೇ, ಮಂಡಲದ ಅಧ್ಯಕ್ಷರಾದಂತಹ ರಾಜರೆಡ್ಡಿ ಅವರೇ, ಬಾಬು ವಾಲಿ ಅವರೇ, ಅರಿಯಂತ್ ಅವರೇ, ಜಾತಿಕರ್ ಅವರೇ, ಬಾಬುರಾವ್ ಕಾರ್ಬಾರಿ ಅವರೇ, ಕಿರಣ್ ಪಾಟೀಲ್ ರೇ, ಪ್ರೊಫೆಸರ್ ಕೇಜ್ರಿವಾಲ್ ಅವರೇ, ಬಸವರಾಜ್ ಆರ್ಯ ಅವರೇ, ಶಿವರಾಮ್ ಮಂಡಾಕರ್ ಅವರೇ, ವೀರಪ್ಪ ಅವರೇ, ಹಾಗೂ ವೇದಿಕೆ ಮೇಲಿದ್ದಂತ ಎಲ್ಲ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿ ಬಂಧುಗಳೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿದ್ದಂತ ಬೀದರ ದಕ್ಷಿಣ ಕ್ಷೇತ್ರದ ನನ್ನ ಬಂಧುಗಳೇ ಮತ್ತು ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ಶೈಲೇಂದರ್ ಈ ಸಂಖ್ಯೆ ಮತ್ತು ಉತ್ಸಾಹ ನೋಡಿದಾಗ 2 ಸರ್ತಿ ಲೀಡ್ ಆಗಿಲ್ಲ ಅಂದ್ರೆ ಇದು 3ನೇ ಸರ್ತಿ ಡಬಲ್ ಲೀಡ್ ಆಗ್ತದೆ ಅಂತ ಹೇಳ್ತೀನಿ. ನಾನೇನು ಜಾಸ್ತಿ ಮಾತಾಡೋದಿಲ್ಲ, ಸಾಹೇಬ್ರು ಮಾತಾಡ್ಲಿಕ್ಕೆ ಮತ್ತು ಅವ್ರ ಮಾತು ಕೇಳಲಿಕ್ಕೆ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದೀವಿ. ಬಂಧುಗಳೇ, ನೀವು ನಾ ಕೈ ಮುಗ್ದು ಕೇಳ್ತೀನಿ,
10 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದ ಎಲ್ಲಾ ಯೋಜನೆಗಳು, ಅದು ಸಾಮಾಜಿಕ ಸುರಕ್ಷತೆ ಯೋಜನೆಗಳಾಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಎಲ್ಲವೂ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಸವಲತ್ತನ್ನ ಮಾಡಿಕೊಟ್ಟಿದಂಥದ್ದನ್ನ ಈಗಾಗಲೇ ನಿಮ್ಮೆಲ್ಲರ ಗಮನಕ್ಕಿದೆ. ಚುನಾವಣೆ ಸಮಯದಲ್ಲಿ ನೀವೆಲ್ಲರೂ ಮನೆ ಮನೆಗೆ ಹೋಗಿ ಕಾಂಗ್ರೆಸ್ ಗ್ಯಾರಂಟಿ ವಿಷಯದಲ್ಲಿ ಯಾವ ನ್ಯೂನತೆಗಳಿದ್ದವು ಅದನ್ನ ಎತ್ತಿ ತೋರಿಸಬೇಕು. ನಮ್ಮ ನರೇಂದ್ರ ಮೋದಿ ಸರ್ಕಾರದ ಸಾಧನೆಗಳನ್ನ, ಸಾಮಾಜಿಕ ಸುರಕ್ಷತೆ ಯೋಜನೆಗಳನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಒಂದಲ್ಲ ಎರಡಲ್ಲ 4, 5, 6 ಯೋಜನೆಗಳ ಲಾಭಗಳನ್ನು ಪಡೆದಂತ ಮನೆಗಳಿದ್ದರು. ಅವರೆಲ್ಲರ ಗಮನಕ್ಕೆ ತಂದು ಅದಕ್ಕೆ ಹೆಚ್ಚಾಗಿ ದೇಶ ಉಳಿಬೇಕು, ದೇಶದ ಭವಿಷ್ಯ ಆಗಬೇಕು, ದೇಶದ ಭವಿಷ್ಯದಲ್ಲಿ ನಮ್ಮೆಲ್ಲರ ಭವಿಷ್ಯವನ್ನು ನಾವು ಕಾಣಬೇಕು ಅಂದರೆ ಭಾರತೀಯ ಜನತಾ ಪಕ್ಷವನ್ನ ಗೆಲ್ಲಬೇಕನ್ನುವಂಥದ್ದನ್ನ ಪ್ರತಿಯೊಬ್ಬ ನಾಗರಿಕನಲ್ಲಿ ಆ ಮಾತನ್ನ ಬಂದಿದೆ. ದೇಶ ಉಳಿಬೇಕಾದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕನ್ನುವಂಥದ್ದನ್ನ ಸಂಕಲ್ಪ ಪ್ರತಿಯೊಬ್ಬ ದೇಶದ ನಾಗರಿಕನ ಈವಾಗಲೇ ದೃಢ ಸಂಕಲ್ಪವನ್ನು ಮಾಡಿದ್ದಾನೆ. ನೀವು ಕೂಡ ಮಾಡಿದ್ದೀವಿ. ಅದಕ್ಕೆ ಜನರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಜನರಿಗೆ ಸಂಪರ್ಕವನ್ನು ಮಾಡಿ 10 ದಿವಸ ಉಳಿದಿಲ್ಲ, ಮತ್ತೇನು ಜಾಸ್ತಿ 10 ದಿವಸಗಳು ಮಾತ್ರ. ನಾಳೆ ಬೆಳಿಗ್ಗೆಯಿಂದ ತಾವೆಲ್ಲರೂ ತಮ್ಮ ತಮ್ಮ ಊರುಗಳಲ್ಲಿ ಭಾರತೀಯ ಜನತಾ ಪಕ್ಷದ ಕರಪತ್ರಗಳು ಮತ್ತು ನಾನು ಸಾಧನೆ ಮಾಡಿದಂತಹ ಕರಪತ್ರಗಳನ್ನು ತಗೊಂಡು ಮನೆ ಮನೆಗೆ ಹೋಗಿ ಮನವರಿಕೆಯನ್ನು ಮಾಡಬೇಕಂತ 2 ಕೈಗಳಿಂದ ನಿಮಗೆ ವಿನಂತಿಯನ್ನು ಮಾಡ್ತೀನಿ. ನಾನು ಸಮಯ ಜಾಸ್ತಿ ಉಳಿದಿಲ್ಲ. ಈಗ ಕಾಂಗ್ರೆಸ್ಸಿನವರು ಸುಳ್ಳು ಗ್ಯಾರಂಟಿಗಳನ್ನು ಮುಂದಿಟ್ಟುಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ನಾವು ಅದಕ್ಕೆ ಹಿಂದೆ ಹಾಕಬೇಕಾಗ್ತದೆ. ಜನ ಅವರನ್ನು ತಿರಸ್ಕಾರ ಮಾಡ್ತಾರೆ, ನಮ್ಮನ್ನು ಸ್ವೀಕಾರವನ್ನು ಮಾಡ್ತಾರೆ. ಅಷ್ಟು ಪ್ರಾಮಾಣಿಕ ಕೆಲಸವನ್ನು ನಾವೆಲ್ಲರೂ ಸೇರಿದವರು ಮಾಡಿದ್ರೆ ನಾಳೆಯಿಂದ ಈ ಕ್ಷೇತ್ರದಲ್ಲಿ ಅದ್ಭುತವಾದಂತಹ ಬದಲಾವಣೆಗಳನ್ನ ನೋಡಬಹುದು. ನಾವು ಚರ್ಚೆಯಲ್ಲಿ ಭಾರತೀಯ ಜನತಾ ಪಕ್ಷ ಪ್ರಚಂಡ ಬಹುಮತ ಸಿಕ್ಕಿದೆ ಅನ್ನುವಂಥ ಚರ್ಚೆಗಳನ್ನು ನೋಡಬಹುದು. ಇವಾಗ ಕರ್ನಾಟಕದಲ್ಲಿ ಜೆಡಿಎಸ್ ಜೊತೆ ನಮ್ಮ ಹೊಂದಾಣಿಕೆ ಇದೆ. ಇಲ್ಲಿನ ಮಾಜಿ ಶಾಸಕರು ಬಂಡೆಪ್ಪ ಕಾಶೆಂಪುರ ಅವರು ಬರಬೇಕಾಗಿತ್ತು. ಅವರು ಹುಬ್ಬಳ್ಳಿಯಲ್ಲಿ ಇದ್ದ ಕಡೆಯಿಂದ ನಾಳೆ ಬರೋರಿದ್ದಾರೆ. ಹೀಗಾಗಿ ಎಲ್ಲ ಹಂತದಲ್ಲಿಯೂ ಜೆಡಿಎಸ್ ಕಾರ್ಯಕರ್ತರ ಮುಖಂಡರ ಜೊತೆಯಲ್ಲಿ ಒಳ್ಳೆ ಸಮನ್ವಯವನ್ನು ಇಟ್ಟುಕೊಂಡು ಮತಯಾಚನೆಯನ್ನು ಮಾಡಬೇಕು. ಜೆಡಿಎಸ್ ಕಾರ್ಯಕರ್ತರಿಗೆ ಮುಖಂಡರಿಗೆ ಕೂಡ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಳ್ತೀನಿ. ತಾವು ಕೂಡ ನಮ್ಮ ಕಾರ್ಯಕರ್ತರ ಮುಖಂಡರ ಜೊತೆಯಲ್ಲಿ ಮತಯಾಚನೆಯನ್ನು ಮಾಡಿ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಅಂತರದ ಲೀಡನ್ನು ಕೊಡಬೇಕನ್ನುವಂಥದ್ದನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಧನ್ಯವಾದಗಳು ಭಗವಂತ ಖುಬಾಜಿ ಅವರಿಗೆ. ಇವಾಗ ಈ